ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತುಬಂಧ ವಿಷಯ ಗಣಿತ ತರಗತಿ 8ನೇ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಲಭ್ಯ ಇದೆ ಅನ್ನುವಂಥದ್ದು, DSRT ಇಂದ ನೀಡಲಾಗಿರ್ತಕ್ಕಂಥ ಬುನಾದಿ ಕಲಿಕಾ ಸೂಚಕಗಳು, 8ನೇ ತರಗತಿ ಗಣಿತ ಕಲಿಕಾ ಸಾಮರ್ಥ್ಯಗಳು ಅಂದ್ರೆ 7ನೇ ತರಗತಿಯ ಕಲಿಕಾ ಸಾಮರ್ಥ್ಯಗಳನ್ನು ತೆಗೆದುಕೊಂಡು 8ನೇ ತರಗತಿಗೆ ಅಂದ್ರೆ FLಗೆ ಸಂಬಂಧಪಟ್ಟಿರ್ತಕ್ಕಂಥ 4, ಹಿಂದಿನ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ 6 ಸಾಮರ್ಥ್ಯಗಳು ಅಂದ್ರೆ ಒಟ್ಟು 10 ಕಲಿಕಾ ಫಲಗಳನ್ನು ತೆಗೆದುಕೊಂಡು ನಾವಿಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡಬೇಕಾಗಿದೆ. ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ, ವಿಶ್ಲೇಷಣೆ ಮತ್ತು ಫಲಿತಾಂಶ, ಪರಿಹಾರ ಬೋಧನೆ ಮತ್ತು ಫಾರ್ಮ್ಯಾಟ್ಸ್ಗಳು ನಮೂನೆಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಲಭ್ಯ ಇರುತ್ತೆ. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಮತ್ತು ಆ ನಮೂನೆಗಳ PDF ಲಿಂಕ್ ಕೂಡ ಕೊಟ್ಟಿರ್ತೇನೆ. ತಾವು ಅವುಗಳನ್ನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಅಂತ ಹೇಳುತ್ತಾ, ಈಗ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲು ಕಲಿಕಾ ಫಲಗಳನ್ನ ನೋಡೋಣ. ಲರ್ನಿಂಗ್ ಔಟ್ಕಮ್ಸ್ ಗಳನ್ನ. 1ನೇದು 4 ಅಂಕಿಯ ಸಂಖ್ಯೆಗಳನ್ನು ಓದುವುದು, ಬರೆಯುವುದು ಮತ್ತು ಅರ್ಥೈಸಿಕೊಳ್ಳುವುದು. 2ನೇದು ಸರಳ ಸಂದರ್ಭಗಳಲ್ಲಿ 4 ಅಂಕಿಯ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಮಾಡುವುದು. 3ನೇದು ಮೂಲ ಕ್ರಿಯೆಗಳನ್ನು ಬಳಸಿ ಸರಳ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವುದು. 4ನೇದು ನಿತ್ಯ ಜೀವನದಲ್ಲಿ ಸಮಯ, ಹಣ, ಅಳತೆ ಮತ್ತು ದಶಮಾಂಶಕ್ಕೆ ಸಂಬಂಧಿಸಿದ ಗಣಿತವನ್ನು ಅನ್ವಯಿಸುವುದು. ಇವು 4 ಪ್ರಶ್ನೆಗಳು FLNಗೆ ಸಂಬಂಧಪಟ್ಟಿರ್ತಕ್ಕಂಥ. ಮುಂದಿನ ಹಿಂದಿನ ತರಗತಿಯ 7ನೇ ತರಗತಿಯ ಸಾಮರ್ಥ್ಯಗಳು. ಒಟ್ಟು 6 ಪ್ರಶ್ನೆಗಳು ಇವೆ, 6 ಸಾಮರ್ಥ್ಯಗಳು. 5ನೇದು ಸಂಖ್ಯಾಗಣಿತದ ಅಭಿವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಬಾರ್ಡ್ಮಾಸ್ ನಿಯಮ ಅನ್ವಯಿಸುವುದು. 6ನೇ ಸಾಮರ್ಥ್ಯ 2 ಮತ್ತು 3 ಅಂಕಿಯ ಸಂಖ್ಯೆಗಳ ಮಾದರಿಗಳ ಮೂಲಕ ಬೀಜಗಣಿತ ರೂಪಕ್ಕೆ ಸಾಮಾನ್ಯೀಕರಿಸುವುದು. 7ನೇದು ದಶಮಾಂಶ ಸಂಖ್ಯೆಗಳನ್ನು ಅರ್ಥೈಸುವುದು, ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವುದು ಮತ್ತು ಭಿನ್ನ ರಾಶಿಗೆ ಪರಿವರ್ತಿಸುವುದು. 8ನೇ ತ್ರಿಕೋನ ಅಸಮಾನತೆ ಗುಣಲಕ್ಷಣ ಮತ್ತು ಆ ಕೋನ ಆಧಾರಿತ ಗುಣಲಕ್ಷಣಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸುವುದು. 9ನೇ ಛೇದಿಸುವ ಮತ್ತು ಸಮಾಂತರ ರೇಖೆಗಳ ವ್ಯತ್ಯಾಸ ತಿಳಿಯುವುದು ಹಾಗೂ ಸಮಾಂತರ ರೇಖೆಗಳನ್ನು ರಚಿಸುವುದು. 10ನೇ ಸಾಮರ್ಥ್ಯ ತ್ರಿಕೋನಗಳ ಗುಣಲಕ್ಷಣವನ್ನು ಪರೀಕ್ಷಿಸುವುದು ಮತ್ತು ಸೆಟ್ ಸ್ಕ್ವೇರ್ ಬಳಸಿ ಎತ್ತರವನ್ನು ಅಳೆಯುವುದು. ಇನ್ನು ಇಲ್ಲಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ನಾವು ಮೊದಲಿಗೆ ನೋಡ್ತಾ ಹೋಗೋಣ. 5060 ಈ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರೆಯಿರಿ. 2ನೇದು ಬಿಡಿಸಿ 3200 ಪ್ಲಸ್ 1800 ಬೆಲೆ ಎಷ್ಟು ಅಂತ. 3ನೇ ಪ್ರಶ್ನೆ, ಒಂದು ಪೆನ್ನಿನ ಬೆಲೆ 12 ರೂಪಾಯಿಗಳಾದರೆ ಅಂತ 10 ಪೆನ್ನುಗಳ ಬೆಲೆ ಎಷ್ಟು. 4ನೇದು 3 ಮೀಟರ್ ಎಂದರೆ ಎಷ್ಟು ಸೆಂಟಿಮೀಟರ್ಗಳು ಅಂತ. ಇಲ್ಲಿ 5ನೇ ಪ್ರಶ್ನೆ ಅಂದ್ರೆ ಹಿಂದಿನ ಕಲಿಕಾ ಸಾಮರ್ಥ್ಯಗಳನ್ನ, ಹಿಂದಿನ ತರಗತಿಯ ಸಾಮರ್ಥ್ಯಗಳನ್ನ ತೆಗೆದುಕೊಂಡಿರ್ತಕ್ಕಂಥವು ಇವು. 10 ಪ್ಲಸ್ 5 ಇಂಟು 2ರ ಬೆಲೆ ಎಷ್ಟು. 6ನೇದು 10 ಇಂಟು 4 ಪ್ಲಸ್ 5 ಎಂಬ ವಿಸ್ತೃತ ರೂಪದ ಸಂಖ್ಯೆ ಯಾವುದು. 0.5 ಅನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ. 8ನೇ ಪ್ರಶ್ನೆ, ಒಂದು ತ್ರಿಕೋನಕ್ಕೆ ಎಷ್ಟು ಕೋನಗಳಿರುತ್ತವೆ. 9ನೇ ಪರಸ್ಪರ ಸಂಧಿಸದ 2 ಸರಳ ರೇಖೆಗಳನ್ನು ಏನೆಂದು ಕರೆಯುತ್ತಾರೆ. 10ನೇದು ತ್ರಿಕೋನದ 3 ಒಳಕೋನಗಳ ಮೊತ್ತ ಎಷ್ಟು ಅಂತ. ಇದು ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಐತಿ. ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ನೋಡೋಣ. ಪೂರ್ವ ಪರೀಕ್ಷೆಯ ಉತ್ತರಗಳು 5060, 2ನೇ ಪ್ರಶ್ನೆಗೆ 5120, 300 ಸೆಂಟಿಮೀಟರ್ 20, ಏಕೆಂದ್ರೆ 10 ಇಂಟು 5 ಪ್ಲಸ್ 2 ಬಾರ್ಡ್ಮಾಸ್ ನಿಯಮದ ಪ್ರಕಾರ ಗುಣಾಕಾರ ಮೊದಲ 5 10 ಪ್ಲಸ್ 10 ಅಂದ್ರೆ 20. ಇಲ್ಲಿ 6ನೇ 45, 1/2, 8ನೇ 3 ಕೋನಗಳು, 9ನೇ ಸಮಾಂತರ ರೇಖೆಗಳು, 10ನೇದು 180 ಡಿಗ್ರಿ ಅನ್ನುವಂಥದ್ದು. ನೇರವಾಗಿ ಉತ್ತರಗಳನ್ನು ಕೊಡಲಾಗಿದೆ. ಕೆಲವೊಂದು ಬಿಡಿಸಬೇಕಾಗಿರ್ತಕ್ಕಂಥದ್ದಲ್ಲಿ ಅವುಗಳನ್ನ ಉತ್ತರಗಳನ್ನ ಸೊಲ್ಯೂಷನ್ ಅನ್ನ ಮಾಡಲಾಗಿದೆ. ನೆಕ್ಸ್ಟ್ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, 9075 ಈ ಸಂಖ್ಯೆಯನ್ನು ಅಂಕಿಗಳಲ್ಲಿ ಬರೆಯಿರಿ. 2ನೇದು 1250 ಇಂಟು 4ರ ಗುಣಲಬ್ಧ ಎಷ್ಟು. 3ನೇದು ಒಬ್ಬ ವ್ಯಕ್ತಿ 5000 ರೂಪಾಯಿ ಸಂಬಳ ಪಡೆದು ಅದರಲ್ಲಿ 3800 ಖರ್ಚು ಮಾಡಿದರೆ ಅವನ ಉಳಿತಾಯ ಎಷ್ಟು ಅಂತಿದೆ. 4ನೇದು 140 ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ವ್ಯಕ್ತಪಡಿಸಿ. 5ನೇದು 20/5 - 1 ಬ್ರಾಕೆಟ್ ಪ್ಲಸ್ 3 ಅನ್ನು ಬಾರ್ಡ್ಮಾಸ್ ನಿಯಮದಂತೆ ಬಿಡಿಸಿ. 6ನೇದು AB ಎಂಬ 2 ಅಂಕಿಯ ಸಂಖ್ಯೆಯನ್ನು ಬೀಜಗಣಿತದ ವಿಸ್ತೃತ ರೂಪದಲ್ಲಿ ಬರೆಯಿರಿ. 7ನೇದು 4/5 ಅನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ. 8ನೇದು 2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿಂದ ತ್ರಿಕೋನ ರಚಿಸಲು ಸಾಧ್ಯವೇ, ಕಾರಣ ನೀಡಿ. 9ನೇದು ಸಮಾಂತರ ರೇಖೆಗಳನ್ನು ಎಳೆಯಲು ಯಾವ ಜ್ಯಾಮಿತಿ ಉಪಕರಣಗಳನ್ನು ಬಳಸಲಾಗುತ್ತದೆ. 10ನೇದು ಒಂದು ತ್ರಿಕೋನದ 2 ಕೋನಗಳು 60 ಡಿಗ್ರಿ ಮತ್ತು 70 ಡಿಗ್ರಿ ಆಗಿದ್ರೆ 3ನೇ ಕೋನ ಎಷ್ಟು ಅಂತ. ಈಗ ಈ ಒಂದು ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ನೋಡೋಣ. ಸಾಫಲ್ಯ ಪರೀಕ್ಷೆಯ ಉತ್ತರಗಳು 9075, 5000, 1200 ರೂಪಾಯಿಗಳು, 2 ಗಂಟೆ 20 ನಿಮಿಷ. 8 ಹೇಗ್ ಬಂತು ಅಂದ್ರೆ ಇಲ್ಲಿ 20/4 4 ಇಲ್ಲಿ 20, 5 ಬಂತು, 5 ಪ್ಲಸ್ 3 ಅಂದ್ರೆ 8. AB ಅನ್ನ 10A ಪ್ಲಸ್ B ಅಂತ ಬರೆಯಲಾಗಿದೆ. ಇದು 0.8 ಸಾಧ್ಯ ಇಲ್ಲ, ಯಾಕಂದ್ರೆ ಯಾವುದೇ 2 ಬಾಹುಗಳ ಮೊತ್ತ 3ನೇ ಬಾಹುಗಿಂತ ಹೆಚ್ಚಿರಬೇಕು. ಇವೆರಡು ಬಾಹುಗಳ ಮೊತ್ತ ಇದಕ್ಕಿಂತ ಹೆಚ್ಚಾಗಿರ್ಬೇಕು, ಕಡಿಮೆ ಆಗಿರುವುದರಿಂದ ಇದು ಸಾಧ್ಯವಿಲ್ಲ. ರೂಲರ್ ಮತ್ತು ಸೆಟ್ ಸ್ಕ್ವೇರ್ ಅನ್ನು ಉಪಯೋಗಿಸಿ ನಾವು
ರಚನೆ ಮಾಡ್ತೀವಿ. ಇದು 10ನೇ ಪ್ರಶ್ನೆಗೆ 50 ಡಿಗ್ರಿ ಹೇಗ್ ಬಂತು ಅಂತಕ್ಕಂಥದ್ದು ಇಲ್ಲಿ ಉತ್ತರವನ್ನು ಇಲ್ಲಿ ಬಿಡಿಸಲಾಗಿದೆ. ಆದ್ಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ, ದಯವಿಟ್ಟು ಸಪೋರ್ಟ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ, ಅಲ್ಲಿರುವಂತಹ ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.